ಮಹಾಲಕ್ಷ್ಮಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಬ್ಬರೇ ಇರ್ತೀವಿ, ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸ್ವಲ್ಪ ಡಿಫ್ರೆಂಟ್ ಬೇಕು ಅಂತ ಅನಿಸುತ್ತೆ. ಒಬ್ಬರೇ ಇದ್ದಾಗ ಊಟ ಮಾಡೋಕ್ಕೆ ಬೇಜಾರು. ಅದಕ್ಕೋಸ್ಕರ ಏನೋ ಸ್ವಲ್ಪ ಸ್ಪೆಷಲ್ ಆಗಿದ್ದರೆ ಊಟಕ್ಕೊಂಥರ ಮನಸ್ಸಾಗುತ್ತೆ ಟಿಫಿನ್ಗೆ ಅಂತ ಅಷ್ಟೇ. ಆವಾಗ ಈ ಥರ ಡಿಫ್ರೆಂಟಾಗಿ ನೀವು ಕ್ವಿಕ್ಕಾಗಿ ಈ ಒಂದು ರೆಸಿಪಿನ ನೀವು ಮಾಡ್ಕೋಬಹುದು. ಬನ್ನಿ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಇದ್ದಿದ್ರಲ್ಲೇ ಮಾಡೋದು, ತುಂಬ ಟೇಸ್ಟಾಗಿ ಬರುತ್ತೆ. 100 ಗ್ರಾಮ್ ಪಾಸ್ತಾ ತೊಗೊಂಡಿದ್ದೆ. ಪಾಸ್ತಾ ಮಸಾಲ ಬೇಕಾಗುತ್ತೆ. ಪಾಸ್ತಾ ಮಸಾಲ ಇದ್ರೇ ಇದು ಚೆನ್ನಾಗಿ ಬರುತ್ತೆ. ಗರಂ ಮಸಾಲನ ಹಾಕಿ ಮಾಡ್ತಾರೆ, ಆದರೆ ಪಾಸ್ತಾ ಮಸಾಲ ಇದ್ದರೆ ಚೆನ್ನಾಗಿರುತ್ತೆ. 1 ಈರುಳ್ಳಿ, 1 ಟೊಮೆಟೊ, 2 ಮೆಣಸಿನ್ಕಾಯಿ, ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೆ. 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನು ಸಾಲ್ಟ್ ತೊಗೊಂಡಿದ್ದೆ, ಉಪ್ಪು, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ, ಒಗ್ಗರಣೆಗಾಗಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೆ. ಮೊದಲಿಗೆ ಇದನ್ನು ಬಾಯ್ಲ್ ಮಾಡಬೇಕಾಗತ್ತೆ. ಈ ಪಾಸ್ತಾವನ್ನು ನೀರನ್ನು ಬಿಸಿ ಮಾಡಲು ಇಟ್ಟಿದ್ದೆ ನಾನು ಆಲ್ರೆಡಿ. ಇಲ್ಲಿ ನೋಡ್ತಾ ಇರೋದು ನೀರು ಕುದೀತಾ ಇತ್ತು, ಅದಕ್ಕೇ ಈ ಪಾಸ್ತಾ ಹಾಕಿದ್ದೆ. ಇವು ಸ್ವಲ್ಪ ಮೆತ್ತಗಾಗೋ ಥರ ಕುದಿಸ್ಬೇಕಾಗತ್ತೆ. ಕುದ್ದಿದೆಯೋ ಇಲ್ಲೋ ಅಂತ ಕೈಲಿ ಸ್ವಲ್ಪ ನೋಡಿ ಒಂದು ತೊಗೊಂಡು ಸ್ಮ್ಯಾಶ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಥರ ಕುದ್ದಿತ್ತಿದು ಮೆತ್ತಗೆ ನೋಡುತ್ತಿರುವಾಗಲೇ ಗೊತ್ತಾಗ್ತಾ ಇತ್ತು ಇದು. ಇದನ್ನು ನೀರಿಂದ ತೆಗೆದು ಎತ್ತಿಟ್ಕೊಂಡ್ಬಿಡ್ಬೇಕು. ಅದರಲ್ಲೇ ಬಿಟ್ಟರೆ ಹಿಟ್ಟಿಟ್ಟು ಥರ ಆಗುತ್ತೆ ಇದು. ನೀರಲ್ಲೇ ಬಿಡ್ಕೂಡ್ದು ಇದನ್ನು. ಈ ಥರ ಕುದ್ದ ತಕ್ಷಣ ಬೇರೆ ಇಟ್ಕೊಂಡಿರಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಣ್ಣೆ ಕಾದಿದೆ. ಇದಕ್ಕೆ ಜೀರಿಗೆ ಸಾಸಿವೆ ಹಾಕೋದಿಲ್ಲ, ಮೆಣಸಿನ್ಕಾಯಿ ಹಾಕ್ತೀನಿ ಡೈರೆಕ್ಟಾಗಿ. ಮೆಣಸಿನ್ಕಾಯಿ ನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೆಂಪಾಗಬೇಕಿದು. ಇವಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಫ್ರೈ ಮಾಡಬೇಕು ಇದನ್ನು. ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಟೊಮೆಟೊ ಹೆಚ್ಚಿಟ್ಟಂತಹ 1 ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಮೆತ್ತಗಾಗಬೇಕು. ಈ ಎಲ್ಲ ತರಕಾರಿ ಏನಿದೆಯಲ್ಲ, ಟೊಮೆಟೊ ಎಲ್ಲ ಇದು ಮೆತ್ತಗಾಗಬೇಕು. ಈ ಒಂದು ಪಾಸ್ತಾ ರೆಸಿಪಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. 100 ಗ್ರಾಮ್ ಪಾಸ್ತಾಕ್ಕೆ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಮೆತ್ತಗಾಗಬೇಕಿದು. ಇದು ಮಸಾಲ ಹಾಕೋ ಆಗಿಲ್ಲ, ಇದೊಂದು ಪಾಸ್ತಾ ಮಸಾಲ ಇದ್ದರೆ ಸಾಕು. ಈ ಥರ ಸೇರಿಸ್ತಾ ಇದ್ದೀನಿ ನಾನು. ಈ ಥರ ಫ್ರೈ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ನೀರು, ಗ್ರೇವಿ ಥರ ಬರಬೇಕಿದು, ಅಂದ್ರೇ ಚೆನ್ನಾಗಿ ಬರೋದಿದು. ಗ್ರೇವಿ ಅಂದರೆ ಮತ್ತು ನೀರು ಥರ ಅಲ್ಲ, ಸ್ವಲ್ಪ ಈ ಥರ ಗ್ರೇವಿ ಆದರೆ ಸಾಕು. ಕೊತ್ತಂಬರಿ ಇರಲಿಲ್ಲ ನನ್ನ ಕಡೆ, ಸೊಪ್ಪು, ಹಾಗಾಗಿ ಕೊತ್ತಂಬರಿ ಬೀಜದ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ನಾನು ಇದಕ್ಕೆ. ಈ ಥರ ಗ್ರೇವಿ ರೆಡಿ ಆಗಿತ್ತು. ಈ ಗ್ರೇವಿಗೆ ಮೊದಲೇ ಬೇಯಿಸಿಟ್ಕೊಂಡಂತಹ ಪಾಸ್ತಾವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಥರ ಫ್ರೈ ಮಾಡಿ ಬಿಸಿ ಇರುವಾಗಲೇ ತಿಂದರೆ ತುಂಬಾ ರುಚಿ ಟೇಸ್ಟಾಗಿರುತ್ತೆ. ಟಿಫಿನ್ಗೆ ಬೇಜಾರಂತ ಅನಿಸೋದೇ ಇಲ್ಲ. ಈ ಥರ ನಮ್ಮ ಪಾಸ್ತಾ ರೆಡಿ ಆಗಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ.